ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆ ಇಷ್ಟೊತ್ತಿನಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಬಂದು ತುಂಬಾ ಕೆಲಸ ಇತ್ತು ಇವತ್ತು. ಆಕ್ಚುಲಿ ಇದೊಂದು ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ, ಅದೇ ತರ ಪ್ಯಾಟ್ರನ್ ಅಲ್ಲಿ ಒಂದು ಬ್ಲೌಸ್ ಸ್ಟಿಚ್ ಮಾಡ್ಬೇಕಿತ್ತು. ಆಕ್ಚುಲಿ ಅದೊಂದು ಸ್ಟಿಚ್ ಮಾಡೋದಿತ್ತು. ಇದು ಆಕ್ಚುಲಿ ನಾವು ಬೇರೆ ಕಲರ್ ಕೊಟ್ಟು ಸ್ಯಾರಿ ಕಲರ್ನ ಸ್ಟಿಚ್ ಮಾಡಿರೋದು. ಅದ್ರ ಜೊತೆಗೆ ಇನ್ನು ತುಂಬಾ ಬ್ಲೌಸಸ್ ಆಕ್ಚುಲಿ ಸ್ಟಿಚ್ ಮಾಡೋದಿತ್ತು. ಇವಾಗ ಸ್ಟಿಚ್ ಮಾಡಿ ಅವರು ಎಲ್ರು ಹೋದ್ರು. ಇವಾಗ ಸ್ಟಿಚ್ ಮಾಡಿ ಹೋಗಿದ್ದಾರೆ. ಬಟ್ ಏನಕ್ಕೆ ಇಷ್ಟೊತ್ತಿಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದ್ರೆ ಆ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ ಮಾಡ್ಬೇಕಿತ್ತು. ಹಂಗಾಗಿ ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ. ಆಕ್ಚುಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ ಟೈಲರಿಂಗ್ ಕ್ಲಾಸು. ಬಟ್ ಆಗ್ಲಿಲ್ಲ. ಏನಕ್ಕೆ ಅಂದ್ರೆ ಇರೋ ಬಟ್ಟೆಗಳನ್ನ ಸ್ವಲ್ಪ ಮುಗಿಸ್ಕೊಂಡ್ರೆ ನಾನ್ ಸ್ವಲ್ಪ ಫ್ರೀ ಆಗಿ ನಿಮ್ಗೆ ಮೈಂಡ್ ಫ್ರೀ ಇದ್ರೆ ನನ್ಗೆ ಟೈಲರಿಂಗ್ ಕ್ಲಾಸ್ ಮಾಡಕ್ ಯೂಸ್ ಆಗುತ್ತೆ ಅಂತ ಹೇಳಿ ಆಕ್ಚುಲಿ ಟೈಲರಿಂಗ್ ಕ್ಲಾಸ್ ಬಗ್ಗೆ ಅಪ್ಡೇಟ್ ಕೊಡೋಣ ಅಂತ ಅನ್ಕೊಂಡೆ. ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇದ್ದೀನಿ. ಟೈಲರಿಂಗ್ ಕ್ಲಾಸಿಗೆ ಬೇಕಾಗಿರೋ ತರ ಒಂದಷ್ಟು ಮಾಡ್ಕೊಂಡಿದೀನಿ, ಅಂದ್ರೆ ತಯಾರಿಗಳನ್ನ ಮಾಡ್ಕೊಂಡಿದೀನಿ. ಹಂಗಾಗಿ ಜಾಸ್ತಿ ಎಕ್ಸ್ಪ್ಲೈನ್ ಮಾಡಕ್ ಹೋಗಲ್ಲ ನಿಮ್ಗೆ ಟೈಲರಿಂಗ್ ಕ್ಲಾಸ್ ಬಗ್ಗೆ. ತುಂಬಾ ಜನ ಏನಂದ್ರೆ ನಾನು ವಾಟ್ಸಪ್ ಓಪನ್ ಮಾಡಿಲ್ಲ, ಅಷ್ಟೊಂದು ಜನ ಯಾಕಿನ್ನೂ ಏನು ಹೇಳಿಲ್ಲ ಟೈಲರಿಂಗ್ ಕ್ಲಾಸ್ ಬಗ್ಗೆ, ಎಷ್ಟೊತ್ತಿಗೆ ಹೇಳ್ತೀರೇನು. ನಿನ್ನೆಯಿಂದ ಕೇಳ್ತಾನೆ ಇದಾರೆ. ಆಕ್ಚುಲಿ ವಾಟ್ಸಪ್ ಸ್ಟೇಟಸ್ ಅಲ್ಲೇ ಹಾಕ್ಬಿಟ್ಟಿದ್ದೆ ನಾನು, ನಾಳೆ ಅದ್ರ ಬಗ್ಗೆ ನಾನು ಇನ್ಫಾರ್ಮೇಶನ್ ಹೇಳ್ತೀನಿ ಅಂತ ಹೇಳಿ. ಸೊ ಹಂಗಾಗಿ ಇವಾಗ ನಾನು ಹೇಳ್ತಾ ಇದೀನಿ. ಟೈಲರಿಂಗ್ ಕ್ಲಾಸ್ ಅಲ್ಲಿ ನೀವು ಏನೇನ್ ಕಲಿತೀರಾ ಅಂದ್ರೆ ಹೌ ಟು ಟೇಕ್ ಪರ್ಫೆಕ್ಟ್ ಬಾಡಿ ಮೆಜರ್ಮೆಂಟ್ ಅನ್ನೋದನ್ನ ಕಲಿತೀರಾ. ಸೆಕೆಂಡ್ ಒನ್ ಫಾರ್ಮುಲಾಸ್ ಟು ಡೂ ಡ್ರಾಫ್ಟಿಂಗ್ ಅಂತ. ಒಂದು ಡ್ರಾಫ್ಟಿಂಗ್ ಮಾಡಕ್ಕೆ ಏನೆಲ್ಲ ಫಾರ್ಮುಲಾಸ್ ಇರುತ್ತೆ ಅದ್ರ ಬಗ್ಗೆ ನೀವು ಡಿಟೈಲ್ ಆಗಿ ತಿಳ್ಕೊತೀರಾ. ಅಂದ್ರೆ ಈ ಸರಿ ನಾನು ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ತುಂಬಾ ಒತ್ತು ಕೊಟ್ಟು ಅದನ್ನ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ತುಂಬಾ ಜನಕ್ಕೆ ನಾನು ಲಾಸ್ಟ್ ಟೈಮ್ ಎಲ್ಲ ಬೇಸಿಕ್ ಇಂದ ಕೆಲವೊಂದು ಹೇಳ್ಕೊಡ್ತಾ ಇದ್ದೆ. ಬಟ್ ನನಗೆ ಈಗ ಅರ್ಥ ಆಗಿರೋದು ಏನಂತ ಅಂದ್ರೆ, ತುಂಬಾ ಜನ ಸ್ಟಿಚಿಂಗ್ ಮಾಡ್ತಾ ಇದ್ದೀರಾ, ಅವರಿಗೆ ಅಲ್ಲಿ ಇಲ್ಲಿ ಸ್ವಲ್ಪ ಶೋಲ್ಡರ್ ಡ್ರಾಪ್ ಆಗಿರ್ಬೋದು, ಈ ರಿಂಕಲ್ಸ್ ಆಗಿರ್ಬೋದು, ಈ ತರದ್ದು ತುಂಬಾ ಜನಕ್ಕೆ ಅದೇ ಕಂಪ್ಲೇಂಟ್ ಇದೆ. ಅದನ್ನ ಸಾಲ್ವ್ ಮಾಡ್ಕೊಳ್ಳೋಕೋಸ್ಕರ ಟೈಲರಿಂಗ್ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದಾರೆ ಅಂತ ನನಗೆ ತುಂಬಾನೇ ಇವಾಗ ಅನ್ಸಿರೋದು. ಸೊ ಹಾಗಾಗಿ ಅದ್ರ ಬಗ್ಗೆನೇ ಜಾಸ್ತಿ ಫೋಕಸ್ ಮಾಡಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಥರ್ಡ್ ಒನ್ ಏನಂದ್ರೆ ಪ್ರೊಫೆಷನಲ್ ಮೆಥಡ್ ಫಾರ್ ಪ್ಯಾಟ್ರನ್ ಮೇಕಿಂಗ್. ಏನು ಪ್ಯಾಟರ್ನ್ ಮೇಕಿಂಗ್ ನ ಪ್ರೊಫೆಷನಲ್ ಮೆಥಡ್ ಅಲ್ಲಿ ಕಲಿತೀರಾ. ಫೋರ್ತ್ ಒನ್ ಡಾಟ್ ಮ್ಯಾನಿಪುಲೇಷನ್ ಟೆಕ್ನಿಕ್ಸ್. ಏನ್ ಡಾಟ್ ಅಲ್ಲಿ ಏನೇನು ಟೆಕ್ನಿಕ್ಸ್ ಯೂಸ್ ಮಾಡ್ಬೇಕು ಅದ್ರ ಬಗ್ಗೆ ನಿಮ್ಗೆ ಡಿಟೈಲ್ ಇರುತ್ತೆ ಇನ್ಫಾರ್ಮೇಶನ್. ಮತ್ತೆ ಮಾರ್ಕಿಂಗು, ಫ್ಯಾಬ್ರಿಕ್ ಲೇಯಿಂಗ್ ಅಂಡ್ ಕಟಿಂಗ್. ನೀವು ಯಾವ ತರ ಮಾರ್ಕಿಂಗ್ ಮಾಡ್ಬೇಕು, ಫ್ಯಾಬ್ರಿಕ್ ನ ಯಾವ ತರ ಹಾಕೋಬೇಕು, ಎಲ್ಲ ಸಣ್ಣ ಸಣ್ಣ ವಿಚಾರಗಳ ಬಗ್ಗೆ ಡಿಟೈಲ್ ಆಗಿ ಇನ್ಫಾರ್ಮೇಶನ್ ಇರುತ್ತೆ. ನೀವು ಕಂಪ್ಲೀಟ್ ಆಗಿ ಏನು ಭಯ ಇಲ್ಲದೆ ಇರೋ ತರ ಇನ್ನೊಬ್ರು ಕಸ್ಟಮರ್ ಬಟ್ಟೆನ ತಗೊಂಡು ಸ್ಟಿಚ್ ಮಾಡ್ಕೊಡೋ ಲೆವೆಲ್ಗೆ ನೀವು ಬರ್ತೀರಾ. ಯಾಕಂದ್ರೆ ಇವಾಗ ನಾನು ಇಷ್ಟು ದೊಡ್ಡದಾಗಿ ಮಾಡಿದ್ದೀನಿ ಅಂತ ಅಂದ್ರೆ ನೀವು ಕೂಡ ನನ್ನ ತರನೇ ಆಗ್ಬೇಕು ಅನ್ನೋದೊಂದು ಇಂಟೆನ್ಷನ್ ಇಟ್ಕೊಂಡು ನಾನು ಹೇಳ್ಕೊಡ್ತಾ ಇದ್ದೀನಿ. ಇನ್ನೊಂದು ಲಾಸ್ಟ್ ಒನ್ ಸ್ಟಿಚಿಂಗ್ ಇಸ್ ಪರ್ಫೆಕ್ಟ್ ಫಿನಿಶಿಂಗ್. ಓಕೆನಾ, ಏನು ಸ್ಟಿಚ್ ಮಾಡ್ತೀರಾ ಅದು ಪರ್ಫೆಕ್ಟ್ ಫಿನಿಶಿಂಗ್ ಅಲ್ಲಿ ಮಾಡ್ಬೇಕು. ಆತರ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಯಾಕಂದ್ರೆ ಇಷ್ಟೊಂದೆಲ್ಲ ಬಟ್ಟೆಗಳನ್ನ ಸ್ಟಿಚ್ ಮಾಡ್ತಾ ಇದ್ದೀನಿ. ಆಕ್ಚುಲಿ ಕಟಿಂಗ್ ಮಾಸ್ಟರ್ನ ಇಟ್ಕೊಳ್ದೇನೆ ಇಷ್ಟೊಂದು ಮ್ಯಾನೇಜ್ ಮಾಡ್ತಾ ಇದ್ದೀನಿ, ಮೇಂಟೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನನ್ನ ಹತ್ರ ಎಂಬ್ರಾಯ್ಡ್ರಿ ಕಲ್ತಿರೋರು ಇವತ್ತು ತುಂಬಾ ಜನ ಅವರ ಜೀವನನ ರೂಪಿಸ್ಕೊಂಡಿದ್ದಾರೆ. ಮತ್ತೆ ತುಂಬಾ ಜನ ಆಕ್ಚುಲಿ ಆಲ್ರೆಡಿ ಯೂಟ್ಯೂಬ್ ಚಾನೆಲ್ಗಳು ಕೂಡ ಸ್ಟಾರ್ಟ್ ಮಾಡ್ಕೊಂಡು ಅವರು ಇನ್ನೊಬ್ರಿಗೆ ಕಲಿಸೋ ಲೆವೆಲ್ಗೆ ಬೆಳೆದಿದ್ದಾರೆ ಎಂಬ್ರಾಯ್ಡ್ರಿ ಬಗ್ಗೆ ಏನು ಝೀರೋ ನಾಲೆಡ್ಜ್ ಇರೋರು, ಈ ತರ ಮಿಷಿನ್ ಅಲ್ಲಿ ಎಂಬ್ರಾಯ್ಡ್ರಿನೇ ಮಾಡ್ಬೋದು ಅಂತ ಗೊತ್ತಿಲ್ಲದೆ ಇರೋರು ಕೂಡ ಇವತ್ತು ಎಂಬ್ರಾಯ್ಡ್ರಿನ ಕಲ್ತು ಅವ್ರ ಜೀವನ ರೂಪಿಸ್ಕೊಂಡಿದ್ದಾರೆ. ತುಂಬಾ ಜನ ಹೇಳ್ತಿರ್ತೀರಲ್ವಾ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ, ನಿಮ್ಮಿಂದ ನನ್ನ ಜೀವನ ಇಷ್ಟರ ಮಟ್ಟಿಗೆ ಬದಲಾಗಿದೆ ಅಂತ ಹೇಳಿ. ಯೂಟ್ಯೂಬ್ ಅಲ್ಲಿ ಕೂಡ ಕಮೆಂಟ್ ಹಾಕಿ, ಯಾಕಂದ್ರೆ ತುಂಬಾ ಜನಕ್ಕೆ ಗೊತ್ತಾಗುತ್ತೆ ನನ್ನಿಂದ ಯಾರ್ಯಾರೆಲ್ಲ ಎಂಬ್ರಾಯ್ಡ್ರಿ ಕಲ್ತಿದ್ದೀರಾ ಅಂತ ಹೇಳಿ. ಮತ್ತೆ ಇನ್ನೊಂದು ಏನಂದ್ರೆ, ನಾನು ಹೆಚ್ಚಾಗಿ ಫೋಕಸ್ ಮಾಡೋದು ಇವಾಗ ಏನಂದ್ರೆ ನೋಡಿ, ನೀವು ಕಲ್ತಿರೋರು ನನ್ನ ಹೆಸರು ಹೇಳ್ತೀರಾ, ಇನ್ನೊಬ್ರಿಗೆ ಸಜೆಸ್ಟ್ ಕೂಡ ಮಾಡ್ತೀರಾ, ನೀವು ನನ್ನ ಹತ್ರ ಕಲ್ತಿದೀನಿ, ಇವ್ರ ಹತ್ರ ಕಲೀರಿ ಅಂತ ಇನ್ನೊಬ್ರಿಗೆ ಎಷ್ಟೋ ಜನಕ್ಕೆ ನೀವು ಹೇಳಿದ್ದೀರಾ ಅಲ್ವಾ. ಹಂಗೇನೆ ಟೈಲರಿಂಗ್ ಕೂಡ ನಾನು ಇಂಥವ್ರ ಹತ್ರ ಕಲ್ತು ಇವತ್ತು ನನ್ನ ಜೀವನನ ರೂಪಿಸ್ಕೊಂಡಿದೀನಿ ಅಂತ ನೀವ್ ಹೇಳ್ಬೇಕು. ಅದು ನನ್ನ ಇಂಟೆನ್ಷನ್. ಎಷ್ಟೊಂದ್ ಜನಕ್ಕೆ ನಾನು ಎಂಬ್ರಾಯ್ಡ್ರಿ ಕಲ್ಸಿದೀನಲ್ವಾ, ಅವ್ರು ಎಷ್ಟು ನನಗೆ ಅಮೌಂಟ್ ಪೇ ಮಾಡಿರ್ತಾರೆ. ಇದುವರೆಗೂ ಮೊನ್ನೆ ಒಬ್ರು ಕಾಲ್ ಮಾಡಿದ್ರು. ಆಕ್ಚುಲಿ ನನ್ನ ಸ್ಟೂಡೆಂಟ್, ಅವ್ರು ತುಂಬಾ ಹಳೆ ಸ್ಟೂಡೆಂಟ್. ಆಕ್ಚುಲಿ ಅವ್ರು ನನ್ಗೊಂದ್ ಸ್ವಲ್ಪ ಅಮೌಂಟ್ ಅಲ್ಲಿ ಎಂಬ್ರಾಯ್ಡ್ರಿ ಕಲ್ತಿದ್ರು. ಬಟ್ ಅವ್ರು ಅದೇ ಹೇಳ್ತಾ ಇದ್ರು, ಅಲ್ಲ ಮೇಡಮ್, ನಿಮ್ ತರ ಯಾರು ಬರಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಒಂದು ದಿನ ಕೂಡ ನನಗೆ ಕಾಲ್ ಮಾಡಿ ನೀವು ನನ್ನ ಹತ್ರ ಫೀಸ್ ಕೇಳಿಲ್ಲ. ನೀವು ನಿಮ್ ಮಗಳಿಗೆ ಅಷ್ಟು ಹುಷಾರಿಲ್ದೇನೆ ಹಾಸ್ಪಿಟಲ್ ಅಲ್ಲಿ ಇದ್ರು ಕೂಡ
ನನ್ಗೆ ಕಾಲ್ ಮಾಡಿ ನೀವು ಫೀಸ್ ಕೇಳಿಲ್ಲ, ನಿಮ್ಗೆ ಎಷ್ಟು ಕೈ ಮುಗಿದ್ರು ಸಾಲದು ಅಷ್ಟು ಅಂತ ಅವರು ಒಂಥರ ಅಳೋ ಮೂಮೆಂಟ್ ಅಲ್ಲೇ ಇದ್ರು. ಆಕ್ಚುಲಿ ಅಷ್ಟೊಂದು ದೊಡ್ಡ ಮಾತೆಲ್ಲ ಹೇಳ್ಬಿಡಿ, ಯಾಕಂದ್ರೆ ನನ್ನಿಂದ ನಿಮ್ಗೆ ಏನಾದ್ರು ಯೂಸ್ ಆಗಿದ್ರೆ ಸುಮ್ನೆ ಯಾಕೆ ನಾನ್ ನಿಮ್ಮ ಹತ್ರ ದುಡ್ಡು ಕಿತ್ಕೊಂಡು ನಿಮ್ಮ ಇದನ್ನ ವೇಸ್ಟ್ ಮಾಡ್ಲಿ. ನನ್ನಿಂದ ನಿಮ್ಗೆ ಏನಾದ್ರು ಯೂಸ್ ಆಯ್ತು, ನೀವೇನಾದ್ರೂ ಕಲ್ತಿದ್ದೀರಾ ಅಂದ್ರೆ ಅದನ್ನ ನೀವು ಮನ್ಸಲ್ಲಿ ಇಟ್ಕೊಂಡು ನೀವೇ ನನ್ನ ಫೀಸ್ ನ ಫುಲ್ ಪೇಮೆಂಟ್ ಏನಿರುತ್ತೋ ಅದನ್ನ ಮಾಡ್ತೀರಾ. ನನ್ನಿಂದ ನಿಮ್ಗೆ ಯೂಸ್ ಆಗಿಲ್ಲ ಅಂದ್ರೆ ನೀವು ಮಾಡಲ್ಲ ಅಷ್ಟೇನೆ. ನಾನು ಯಾರಿಗೂ ಕೂಡ ಪರ್ಸನಲಿ ಇದುವರೆಗೂ ಯಾರಿಗಾದ್ರೂ ನನ್ನ ಸ್ಟೂಡೆಂಟ್ಸ್ಗೆ ನಾನು ಪರ್ಸನಲ್ ಆಗಿ ನೀವು ಫೀಸ್ ಪೇ ಮಾಡ್ಬೇಕು, ಫೀಸ್ ಪೇ ಮಾಡಿ ಅಂತ ಕೇಳಿದಿನ. ಇಷ್ಟು ವರ್ಷ ಎಷ್ಟು ವರ್ಷ ಆಯ್ತು, ನಾನು ಆಕ್ಚುಲಿ 1 ವರ್ಷದ ಮೇಲೆ ಆಯ್ತು ಆನ್ಲೈನ್ ಕ್ಲಾಸ್ ನಡ್ಸ್ಕೊಂಡ್ ಬರ್ತಾ. ಈ 1.5 ವರ್ಷದಲ್ಲಿ ಯಾರಿಗಾದ್ರೂ ಪರ್ಸನಲ್ ಆಗಿ ಕಾಲ್ ಮಾಡಿ ನಿಮ್ಮ ಹತ್ರ ಫೀಸ್ ಕೇಳಿದಿನ? ಇಲ್ಲ. ಯಾಕಂದ್ರೆ ನನಗೆ ಹೆಣ್ಮಕ್ಳಿಗೆ ಒಳ್ಳೇದಾಗ್ಬೇಕು, ಮತ್ತೆ ಅವರು ಕೂಡ ಚೆನ್ನಾಗಿ ನನ್ನ ತರಾನೇ ಜೀವನನ ರೂಪಿಸ್ಕೋಬೇಕು ಅನ್ನೋದು ನನ್ನ ಇಂಟೆನ್ಷನ್. ಹಾಗಾಗಿ ಟೈಲರಿಂಗ್ ಕ್ಲಾಸ್ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಇದಕ್ಕೂ ಕೂಡ ಒಂದು ಸಣ್ಣ ಫೀಸ್ ಅಂತ ಇದ್ದೇ ಇರುತ್ತೆ. ಹಾಗಾಗಿ ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಯಾಕಂದ್ರೆ ತುಂಬಾ ಜನ ಕೇಳ್ತಾನೆ ಇದ್ರಿ, ಫೀಸ್ ಎಷ್ಟು ಹೇಳಿ, ನಾವು ಅಡ್ಜಸ್ಟ್ ಮಾಡ್ಕೋಬೇಕು, ನಾವು ತುಂಬಾ ಬಡವರಿದ್ದೀವಿ, ನಾವು ಅಡ್ಜಸ್ಟ್ ಮಾಡ್ಕೋಬೇಕಲ್ವಾ, ನೀವು ಹೇಳಿ ಅಂತ. ಬಟ್ ಇದುವರೆಗೂ ನನ್ಗೆ ಹೇಳಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಇಷ್ಟು ಫೀಸ್ ಕೊಡಿ ಅಂತ ಫೀಸ್ ಇಸ್ಕೊಂಡು ನಾನ್ ಏನೋ ಕ್ಲಾಸ್ ಲೇಟ್ ಮಾಡ್ಕೊಂಡು ನಿಮಗ್ ಬೇಜಾರ್ ಮಾಡೋದು ದೊಡ್ಡ ವಿಚಾರ ಅಲ್ವೇ ಅಲ್ಲ. ಏನಕ್ಕೆ ನಾನು ನಿಮ್ಮ ಹತ್ರ ಏನು ಫೀಸ್ ಬಗ್ಗೆ ಹೇಳ್ದೇನೆ ಇಷ್ಟ ದಿನ ಮುಂದೆ ಹಾಕೊಂಡ್ ಬಂದೆ ಅಂದ್ರೆ ನನ್ನ ಕಮಿಟ್ಮೆಂಟ್ಗಳನ್ನ ಸ್ವಲ್ಪ ಕಡಿಮೆ ಮಾಡ್ಕೋಬೇಕು. ಯಾಕಂದ್ರೆ ಇವಾಗ ಮನೇಲಿ ಇರೋ ತರ ಅಲ್ಲ, ಶಾಪ್ ಮಾಡಿದ್ಮೇಲೆ ತುಂಬಾ ಜನದ್ದು ಕಮಿಟ್ಮೆಂಟ್ಗಳಿರುತ್ತೆ, ಬಟ್ಟೆಗಳೆಲ್ಲ ಕೊಡೋದು. ಹಂಗಾಗಿ ಒಂದ್ ಸ್ವಲ್ಪ ನಾನು ಫ್ರೀ ಮಾಡ್ಕೋಬೇಕು. ಇವಾಗ ನೋಡಿ ನಿಮಗೆ ಕ್ಲಾಸ್ ಮಾಡೋಕ್ಕೋಸ್ಕರ ನಾನು ನೈಟ್ ಅಲ್ಲೇನೆ ಕಟಿಂಗ್ ಇಟ್ಕೋಬೇಕು ಅವರಿಗೆ ಸ್ಟಿಚ್ ಮಾಡಕ್ಕೆ. ಹಂಗಾಗಿ ಎಲ್ಲಾನು ನೋಡ್ಕೊಂಡು ನಾನು ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾಳೆ ಫ್ರೈಡೆ, ಒಳ್ಳೆ ದಿನ ಅಲ್ವಾ, ಸರಿ ಸ್ಟಾರ್ಟ್ ಮಾಡೋಣ ಅಂತ. ಆಕ್ಚುಲಿ ನಾನ್ ಕಲ್ತಿರೋದು ಎಲ್ಲ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಇದೆ ನೋಟ್ಸು. ಹಂಗಾಗಿ ನಾನು ಅದನ್ನ ನಿಮ್ಗೆ ಆದಷ್ಟು ಇದು ಕನ್ನಡದಲ್ಲಿ ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ನಿಮ್ಗೆ ಟ್ರೈ ಮಾಡ್ತೀನಿ. ಬಟ್ ಪ್ರತಿಯೊಂದನ್ನು ಕೂಡ ಎಲ್ಲದನ್ನು ಹೇಳ್ಕೊಡಕ್ ಟ್ರೈ ಮಾಡ್ತೀನಿ. ಪ್ರತಿಯೊಂದು ಕೂಡ ಎಲ್ಲದೂ ಇರುತ್ತೆ ನಿಮ್ಗೆ. ಬ್ಲೌಸು ಎಲ್ಲಾ ಬ್ಲೌಸಿಗೂ ಸೆಟ್ ಆಗೋ ತರ ಮೆಜರ್ಮೆಂಟ್ ನಿಮಗೆ ಡಾಟ್ ಪಾಯಿಂಟ್ ಇಂದ ಹಿಡಿದು ಅಪೆಕ್ಸ್ ಪಾಯಿಂಟ್ ಇಂದ ಹಿಡಿದು ಪ್ರತಿಯೊಂದನ್ನು ಏನ್ ಸ್ಟ್ಯಾಂಡರ್ಡ್ ಮೆಜರ್ಮೆಂಟ್ ಇರುತ್ತೆ ಪ್ರತಿಯೊಂದನ್ನು ನಿಮ್ಗೆ ಹೇಳ್ಕೊಡ್ತೀನಿ. ನಿಮ್ಗೆ ಡ್ರಾಪಿಂಗ್ ಇರುತ್ತೆ, ಪ್ರತಿಯೊಂದನ್ನು ಎಲ್ಲದು ಕೂಡ ಇರುತ್ತೆ. ಅಂದ್ರೆ ಇವಾಗ ಆಕ್ಚುಲಿ ನಾನು ನಿಮ್ಗೆ ಬ್ಲೌಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನಿಮ್ಗೆ ಗೌನ್ಸ್ ಆಗಿರ್ಬೋದು, ಕಿಡ್ಸ್ ರಿಲೇಟೆಡ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲಾನು ಬರುತ್ತೆ. ಇವಾಗ ನಾನು ಸ್ಟಾರ್ಟ್ ಮಾಡ್ತಿರೋದ್ರಿಂದ ಸದ್ಯಕ್ಕೆ ಇವಾಗ ಬ್ಲೌಸ್ಗಳನ್ನ ನೋಡೋಣ. ನಿಮಗೆ ಬ್ಲೌಸ್ಗಳನ್ನ ಹೇಳ್ಕೊಡ್ತೀನಿ. ಅದೇ ತುಂಬಾ ಜನ ಹೊಲಿತಾ ಇದ್ದಾರೆ, ಅವರಿಗೆ ಅಲ್ಲಿ ಇಲ್ಲಿ ಮಿಸ್ಟೇಕ್ಸ್ ಇರುತ್ತೆ. ಹಂಗಾಗಿ ಬ್ಲೌಸ್ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡೋಣ, ಓಕೆನಾ? ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇರೋರು ನನ್ನ ನಂಬರ್ನ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನನಗೆ ವಾಟ್ಸಪ್ ಮಾಡಿ. ನಾನು ನಿಮ್ಗೆ ಫುಲ್ ಡೀಟೇಲ್ಸ್ ಹೇಳ್ತೀನಿ. ನಾನು ಜಾಯಿನ್ ಮಾಡ್ತೇನೆ ನಿಮ್ಮನ್ನ. ನಾಳೆಯಿಂದ ಸ್ಟಾರ್ಟ್ ಮಾಡೋಣ ಕ್ಲಾಸಸ್, ಓಕೆನಾ? ಆದಷ್ಟು ನಾನು ನೋಟ್ಸ್ ಏನ್ ಬೇಕೋ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಬಟ್ ಕ್ಲಾಸಸ್ ನಾನು ನಾಳೆಯಿಂದಾನೇ ಮಾಡ್ಬೇಕಾಗಿರೋದು. ನಿಮಗೆ ಕ್ಲಾಸಸ್ ನಾಳೆಯಿಂದಾನೇ ಮಾಡ್ಕೊಳ್ಳೋದು ನಾನು ಕ್ಲಾಸಸ್. ಯಾಕಂದ್ರೆ ತುಂಬಾ ಜನ ಲೈವ್ ಅಲ್ಲಿ ಅಟೆಂಡ್ ಆಗಕ್ಕಾಗಲ್ಲ. ನಾನು ಆಕ್ಚುಲಿ ಲೈವೇ ಮಾಡೋಣ ಅನ್ಕೊಂಡಿದ್ದೆ. ತುಂಬಾ ಜನಕ್ಕೆ ಲೈವ್ ಅಟೆಂಡ್ ಆಗಕ್ಕಾಗಲ್ಲ. ಸೊ ನಾನು ಇವಾಗ ರೆಕಾರ್ಡೆಡ್ ಕ್ಲಾಸಸ್ ಮಾಡ್ಬೇಕಾಗಿದೆ. ರೆಕಾರ್ಡೆಡ್ ಕ್ಲಾಸಸ್ ಮಾಡಿದ್ರು ಕೂಡ ತುಂಬಾ ಜನ ಇವಾಗ ದೊಡ್ಡ ಮಟ್ಟದಲ್ಲಿ ನನ್ನ ಹತ್ರ ಇವಾಗ ಆನ್ಲೈನ್ ಕ್ಲಾಸಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹಾಗಾಗಿ ವೀಕ್ಲಿ ಒನ್ಸ್ ಅವರಿಗೆ ಯಾವಾಗ ಫ್ರೀ ಆಗ್ತಾರೆ ಎಲ್ಲರ ಒಪಿನಿಯನ್ ಕೇಳಿ ಒಂದೊಂದ್ ದಿನ ನಾನು ಲೈವ್ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ, ಓಕೆನಾ? ಹಂಗೇನೆ ನಾನು ಆನ್ಲೈನ್ ಕ್ಲಾಸ್ ಸ್ಟೂಡೆಂಟ್ಸಿಗೆ ಏನಂದ್ರೆ ಇದು ಕೊಡ್ತೀನಿ ಅಂತ ಹೇಳಿದೆ. ಏನಪ್ಪಾ, ಟ್ರೇಸಿಂಗ್ ಪೇಪರ್ಸು ನಾನು ಅವರಿಗೆ ಫ್ರೀಯಾಗಿ ಕೊಡ್ತೀನಿ ಅಂತ ಹೇಳಿದೆ. ಆಕ್ಚುಲಿ ಎಲ್ಲ ಪ್ಲಾನ್ ಮಾಡ್ಕೋಬೇಕು. ತುಂಬಾ ಕೆಲವೊಂದಷ್ಟು ಇದು ಮಾಡ್ತಿದ್ದೀನಿ, ಅವರಿಗೆ ಪ್ರಿಂಟ್ ಆಗ್ತಿದ್ದೀನಿ, ಕೆಲವೊಂದಷ್ಟು ಕೊಡ್ಬೇಕು ಅಂತ ಹೇಳಿ. ಸೊ ಟೈಮ್ ಬೇಕು ನನಗೆ, ಕಳ್ಸ್ಕೊಡ್ತೀನಿ, ಓಕೆನಾ? ಆದಷ್ಟು ನಿಧಾನವಾಗಿ ಎಲ್ಲಾರ್ಗು ಕಳ್ಸ್ಕೊಡ್ತೀನಿ. ಮತ್ತೆ ಇಷ್ಟೊತ್ನಲ್ಲಿ ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ವಿಡಿಯೋ ಮಾಡಿಲ್ಲ ಅಂದ್ರೆ ನಾನು ಬಿಡೋದಿಲ್ಲ. ಹಂಗಾಗಿ ಇಷ್ಟೊತ್ನಲ್ಲಿ ಮಾಡ್ತಾ ಇದ್ದೀನಿ, ಓಕೆನಾ? ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ನಿಮಗೆ ಹೆಚ್ಚಿನ ಡೀಟೇಲ್ಸ್ಗೆ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ನಾನು ಡೀಟೇಲ್ಸ್ ಕಳ್ಸ್ಕೊಡ್ತೀನಿ, ಓಕೆನಾ? ಥ್ಯಾಂಕ್ ಯು.